ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ನ ಬೈ ಮಾಡಿದ್ಮೇಲೂ ಕೂಡ ಭಯ ಇದೆ ಅಲ್ವಾ? ಹಾಗಾದರೆ ಪ್ರೊಟೆಕ್ಟಿವ್ ಪುಟ್ನ ಬೈ ಮಾಡಿ ಯಾವ ರೀತಿ ರಿಸ್ಕ್ನ ರಿಡ್ಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ನಾವು ರಿಲಯನ್ಸ್ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಚಾರ್ಟ್ ಮೇಲೆ ನೀವು ನೋಡ್ಬೋದು, ರಿಲಯನ್ಸ್ ಸ್ಟಾಕ್ ರೀಸೆಂಟ್ ಆಗಿ ಆಲ್ ಟೈಮ್ ಹೈಸ್ ರೀಚ್ ಆಗಿತ್ತು, ಅಂದರೆ ಆಲ್ಮೋಸ್ಟ್ 1600 ಪಾಯಿಂಟ್ಸ್. ಅದರಿಂದ 200 ಪಾಯಿಂಟ್ಸ್ ಫಾಲ್ ಆಗಿದೆ. ಸೊ ಇದನ್ನು ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು, ನಮ್ಮ ರಿಸ್ಕ್ನ ಯಾವ ರೀತಿ ಕಡಿಮೆ ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ 3 ಸಿನಾರಿಯೋಸ್ ಇದೆ. ಫಸ್ಟ್ ಸಿನಾರಿಯೋ ಬಂದು ರಿಲಯನ್ಸ್ ಸ್ಟಾಕ್ 200 ಪಾಯಿಂಟ್ಸ್ ಮೇಲೆ ಹೋಗುತ್ತೆ. ಸೆಕೆಂಡ್ ಸಿನಾರಿಯೋ ಬಂದು ರಿಲಯನ್ಸ್ ಸ್ಟಾಕ್ 200 ಪಾಯಿಂಟ್ಸ್ ಕೆಳಗಡೆ ಬರುತ್ತೆ. ಥರ್ಡ್ ಸಿನಾರಿಯೋ ಬಂದು ರಿಲಯನ್ಸ್ ಸ್ಟಾಕ್ ಸೇಮ್ ಪ್ರೈಸ್ ಅಲ್ಲಿ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು 500 ಸ್ಟಾಕ್ಸ್ನ ಬೈ ಮಾಡಿದಿರಾ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಸಿನಾರಿಯೋದಲ್ಲಿ ನಿಮಗೆ 1 lakh rupees ಪ್ರಾಫಿಟ್ ಬರುತ್ತೆ, 200 ಪಾಯಿಂಟ್ಸ್ ಇಂಟು 500. ಸೆಕೆಂಡ್ ಸಿನಾರಿಯೋದಲ್ಲಿ ನಿಮಗೆ 1 lakh rupees ಲಾಸ್ ಆಗುತ್ತೆ. ಥರ್ಡ್ ಸಿನಾರಿಯೋದಲ್ಲಿ ನಿಮಗೆ ಪ್ರಾಫಿಟ್ ಆಗಲ್ಲ, ಲಾಸು ಆಗಲ್ಲ, ಯಾಕಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ. ಫಸ್ಟ್ ಸಿನಾರಿಯೋದಲ್ಲಿ ನಾವು ಪ್ರೊಟೆಕ್ಟಿವ್ ಪುಟ್ ಬೈ ಮಾಡಿದ್ರೆ ಆಪ್ಷನ್ ಪ್ರೀಮಿಯಂ ಏನು ಬೈ ಮಾಡಿರ್ತೀವಿ ಆಲ್ಮೋಸ್ಟ್ 15,000 rupees, ಅದನ್ನ ಮಾತ್ರ ನಾವು ಕಳ್ಕೊಂತೀವಿ. ಸೊ ಟೋಟಲ್ ಪ್ರಾಫಿಟ್ ಬಂದು 85,000. ಸೆಕೆಂಡ್ ಸಿನಾರಿಯೋದಲ್ಲಿ ನಿಮಗೆ 1 ಲಕ್ಷ ಲಾಸ್ ಆಗಿರುತ್ತೆ. ಅಲ್ಲಿ ನಾವು ಎಷ್ಟು ಲಾಸ್ ಮಾಡ್ಕೊಂತೀವಿ ಅಂದರೆ ಆಲ್ಮೋಸ್ಟ್ 15,000 ಮಾತ್ರ. ಯಾಕೆ ಅಂತಂದರೆ ಪ್ರೊಟೆಕ್ಟಿವ್ ಪುಟ್ ಆ ಲಾಸಸ್ನ ಕವರ್ ಮಾಡಿರುತ್ತೆ. ಯಾಕಂತಂದರೆ ಪುಟ್ ಆಪ್ಷನಲ್ಲಿ ನಿಮ್ಮ ಸ್ಟಾಕ್ ಕೆಳಗಡೆ ಹೋದವಾಗ ಪುಟ್ ಆಪ್ಷನ್ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ನಿಮ್ಮ ಲಾಸಸ್ ರೆಡ್ಯೂಸ್ ಆಗಿರುತ್ತೆ. ಇನ್ನು ಥರ್ಡ್ ಸಿನಾರಿಯೋದಲ್ಲಿ ನಿಮ್ಮ ಆಪ್ಷನ್ ಪ್ರೀಮಿಯಂ ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗುತ್ತೆ. ಪ್ರೊಟೆಕ್ಟಿವ್ ಪುಟ್ ಬೆಸ್ಟ್ ಯಾವಾಗ ಅಂದರೆ ಡೌನ್ ಸೈಡ್ ರಿಸ್ಕ್ ಜಾಸ್ತಿ ಇರಬೇಕಾದ್ರೆ. ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಹೆಡ್ಜಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.